ನಮಸ್ಕಾರ ಎಲ್ಲರಿಗೂ ನ್ಯೂಸ್ ಅಂಡ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇವತ್ತು ಕೆರೆಬೇಟ ತಂಡ ಇದೆ. ಇದೇ ಮಾರ್ಚ್ 15ನೇ ತಾರೀಕು ಅವರ ಸಿನಿಮಾ ರಿಲೀಸ್ ಆಗ್ತಿದೆ. ಇಬ್ಬರು ನನ್ನ ಜೊತೆಗೆ ಪಾಪ ತುಂಬ ಟೈರ್ಡಾಗಿ ಕೂತ್ಕೊಂಡಿದ್ದಾರೆ. ಅದರಲ್ಲೂ ಹೀರೋ ಅಂತೂ ಅವರೇ ಪ್ರೊಡ್ಯೂಸ್ ಮಾಡೋದ್ರಿಂದ ಪದೇ ಪದೇ ಕಾಲ್ ಮಾಡಿ ಏನು ಕೆಲಸ ಅಂತ ಇಚ್ಚಿದ್ದು ಎಲ್ಲ ಕೇಳ್ತಿದ್ರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ಹೇಗಿದ್ದೀರಾ ಇಬ್ಬರು? ಆರಾಮ್. ನೀವಂತೂ ಫುಲ್ ಸ್ಟ್ರೆಸ್ ಆಗಿದ್ದೀರಾ. ಇವರು ಚಿಕ್ಕ ಇನ್ನೂ 15 ದಾಟಿಲ್ವಂತ ಇವ್ರಿಗೆ. 15 ಅವ್ರಿಗಿನ್ನು 21. ಅಲ್ಲ, ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀರಾ? ನಾನ್ ದೊಡ್ಡವರು, ಸ್ವಲ್ಪ ಅವಳೇದ ಕಾಣ್ತಾ ಇರ್ತಾನೆ. ಹೌದು ಹೌದು ಹೌದು, ನಿಜ, ಇದು ಒಪ್ಕೋತೀನಿ. ಓಕೆ, ಈ ಹೊಸ ಸಿನಿಮಾ ಅಂತ ಅಂದಾಗ ನನಗೆ ಇದೊಂದು ಅಪ್ರಿಷಿಯೇಟ್ ಏನಕ್ಕೆ ಆಗ್ಬೇಕಂದ್ರೆ, ಹೊಸ ಚಿತ್ರತಂಡ ಬಂದಾಗ ಸಪೋರ್ಟ್ ಮಾಡ್ತಾರಲ್ಲ ಆರ್ಟಿಸ್ಟ್ಗಳು. ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ನಿಮ್ಮ ಸಿನಿಮಾಗೆ ಇವತ್ತು ಬೈಟ್ಸ್ ಕೊಟ್ಟಿದ್ದಾರೆ, ತುಂಬ ಸಪೋರ್ಟಿವ್. ಈ ಸಪೋರ್ಟಿವ್ಗೆ ಏನು ಹೇಳ್ತೀರಿ ಸರ್? ಏನು ತುಂಬ ಖುಷಿ ಆಗುತ್ತೆ. ಎಲ್ಲದಕ್ಕೂ ಕಾರಣ ಏನು ಗೊತ್ತಾ, ಅವ್ರು ಯಾರಿಗೂ ಏನು ಇದಕ್ಕೇನು ಮಾಡಿಬಿಟ್ರೆ ಅವ್ರಿಗೆ ಏನೂ ಅದರಿಂದ ಇದಲ್ಲ. ಬಟ್ ಆಗ ಒಂದು ಒಳ್ಳೆ ತಂಡ ಏನೋ ಒಂದು ಮಾಡ್ತಿದೆ ಅಂದಾಗ ಅವ್ರನ್ನ ಬೆನ್ತಟ್ಟಿ ಹುರಿದುಂಬಿಸಿ ಮುಂದೆ ಕಳಿಸಿದ್ರೆ ಈ ಥರದ್ದು ಇನ್ನೂ ಒಂದಿಷ್ಟು ತಂಡಗಳು ಬೆಳೀತಾರೆ. ಹೌದು, ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಒಂದು ಜಸ್ಟ್ ಆ ಒಂದು ಇದು ಅವ್ರು ಯಾವತ್ತು ಅವ್ರು ಇರ್ಬೋದು, ಡಾಲಿ ಧನಂಜಯ ಅವರು ಇರ್ಬೋದು, ದಿನಕರ್ ಅವರು ಇರ್ಬೋದು, ಸುಮಾರಷ್ಟು ಜನ, ನನಗೆ ನಾಳೆ ಅಶ್ವಿನಿ ಮೇಡಮ್ ಅವ್ರು ಇರ್ಬೋದು, ಎಲ್ಲರೂ ಕೂಡ ತುಂಬ ಒಳ್ಳೆ ಸಪೋರ್ಟಿವ್ ಮಾಡ್ತಾರೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಇರ್ಬೋದು, ಆರ್ ಜ್ಞಾನೇಂದ್ರ ಅವರು, ಹೌದು ಹೌದು, ಎಲ್ಲ ಒಂದು ಸಪೋರ್ಟಿವ್ ಆಗಿದೆ. ತುಂಬ ಹೆಲ್ಪ್ಫುಲ್ ಅಲ್ವಾ ಇವತ್ತು ಜನ? ಯಾಕೆ ಅಂತಂದರೆ, ಒಂದು ಹೊಸ ತಂಡನ ನಾವು ಗೆಲ್ಲ ತನಕ ಹೊಸ ತಂಡದ ಲೆಕ್ಕನೇ. ನಾವು ಎಷ್ಟು ವರ್ಷ ಇಲ್ಲಿ ಮಣ್ಣತ್ತಿದ್ವಿ ಅವೆಲ್ಲ ಕತೆ ಬರಲ್ಲ. ಎಷ್ಟು ಅಂದರೆ ಒಂದು ಗೆಲುವು ಬರೋ ತನಕ ಹೊಸ ತಂಡದ ಥರ. ಹೌದು, ಅವೆಲ್ಲವೂ ಕೂಡ ನೋಡೋ ಅಷ್ಟೊತ್ತಿಗೆ ಒಳಗಡೆ ನಮ್ಮ ಕಂಟೆಂಟ್ ಏನೇ ಅದ್ಭುತವಾಗಿ ಮಾಡಿದರೆ ಹೇಳೋ ಒಂದು ಫೇಸ್ ಬೇಕಂದ್ರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೋಗಿ ನೋಡಿ ಅನ್ನೋದು. ಅದು ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ಫುಲ್ ಆಗ್ತದೆ. ಓಕೆ ಬಿಂದು ಮೇಡಮ್, ಈ ಚಿತ್ರದಲ್ಲಿ ನಿಮ್ಮ ಆಯ್ಕೆ? ಇದು ನಾನು ಬಹುಶಃ 101ನೇ ಸಲ ಹೇಳ್ತಾರೆ. ಜನಕ್ಕೆ ಏನು ಗೊತ್ತಿರುತ್ತೆ, ನಿನಗೇನೋ ಇಲ್ಲ ಸುಮ್ಮನೆ ಓಕೆ, ಆಡಿಷನ್ ಮೂಲಕನೇ ಆಗಿದ್ದು. ಒಂದು ಕಾಸ್ಟಿಂಗ್ ಡೈರೆಕ್ಟರ್ ನನಗೆ ರೆಫರ್ ಮಾಡಿದ್ರು, ನವೀನ್ ಅಂತ. ಆಮೇಲೆ ಬಂದೆ, ಇವ್ರೇನು ಇರಲಿಲ್ಲ, ಡೈರೆಕ್ಟರ್ ಸರ್ ಇದ್ರು. ಕತೆ ಹೇಳಿದ್ರು, ತುಂಬ ಡಿಫ್ರೆಂಟ್ ಆಗಿತ್ತು. ನಾರ್ಮಲ್ ಆಗಿ ಇವಾಗ ಹೀರೋಯಿನ್ಸ್ಗೆ ಏನು ಮಾಡ್ತಾರೆ ಅವ್ರ ಪಾತ್ರ ಹೇಳ್ಬಿಟ್ಟು ಹೋಗೋ ಥರ ಇರಲಿಲ್ಲ. ಸಂಪೂರ್ಣವಾಗಿ ಕತೆ ಹೇಳಿದ್ರು. ಯಾಕಂದ್ರೆ ನಾನು ಇಡೀ ಕಥೆಯಲ್ಲಿದ್ದೀನಿ, ಅದಕ್ಕೋಸ್ಕರ ಪೂರ್ತಿ ಕತೆ ಹೇಳಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಆಡಿಯನ್ಸ್ ಆಗಿ ಕೇಳೋಕ್ಕೇನೆ ಸಿಕ್ಕಾಬಡೆ ಏನೋ ಡಿಫ್ರೆಂಟ್ ಆಗಿದೆ ಅನ್ನೋ ಥರ ಡೆಫಿನೆಟ್ಲಿ ಫೀಲ್ ಇತ್ತು. ಸೊ ಹಾಗೆ ಅದಾದ್ಮೇಲೆ ನಾರ್ಮಲ್ ಆಗಿ ಹೋದೆ. ಆಮೇಲೆ ಏನು ಸೆಲೆಕ್ಟ್ ಆಗಿಲ್ಲ ಡೌಟ್ ಅನ್ನೋ ತರಾನೇ ಕಾಲ್ ಬಂದಿದ್ದು, ಗೊತ್ತಿಲ್ಲ. ಆಮೇಲೆ ಏನೋ ಇನ್ಸೈಡ್ ಆಯ್ತು. ಅವ್ರ ಮಿಸ್ಸಸ್ ನೋಡಿದ್ರು ನಂದು ಪ್ರೊಫೈಲ್ ನ. ಸೊ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಟೀಮ್ ಎಲ್ಲರೂ ಅಂದ್ರೆ ನಮಗೂ ಕೂಡ ಬರೀ ಏನು ಔಟ್ಲುಕ್ ಒಂದೇ ಬರಲ್ಲ. ಹೌದು, ಔಟ್ಲುಕ್ ಅಲ್ಲಿ ಫಸ್ಟ್ ಇದಾಯ್ತು, ಯಾರು ಹೇಳಿದ್ರು. ಆಮೇಲೆ ಪರ್ಫಾರ್ಮ್ ಇದೆಲ್ಲವೂ ಕೂಡ ಮಾಡ್ತಾಳೆ ನಮ್ಮ ಈ ಕತೆಗೆ. ಕೂಡ ಒಂದು ಹೊಂದಾಣಿಕೆ ಅನ್ನೋದು ಇಂಪಾರ್ಟೆಂಟ್. ಸಿನಿಮಾ ಒಂದು ಹೊಸ ಟೀಮ್ ಇದ್ದಾಗ ಅದ್ರ ಜೊತೆ ಹೊಂದಾಣಿಕೆ ಎಂದು ಎಲ್ಲವೂ ಕೂಡ ಚೆನ್ನಾಗಿ ಆಗ್ತು ಅಂತ. ಬಟ್ ಅದು ಕೂಡ ಅಷ್ಟೇ ನ್ಯಾಯ ಒದಗಿಸಿದ್ದಾರೆ ಈ ಸಿನಿಮಾಗೆ. ಏನು ಬೇಕು ಆ ಪಾತ್ರ ಅವಳು ಬಿಟ್ಟರೆ ಬೇರೆ ಇನ್ಯಾರು ಕೂಡ ಅಷ್ಟು ನೀಟಾಗಿ ಇಂಪ್ಯಾಕ್ಟ್ ಮಾಡ್ತಿರಲಿಲ್ಲ ಅಂತ ಅನ್ಕೊಳ್ತೀನಿ. ಓಕೆ, ಈ ಚಿತ್ರದ ಕೆರೆಬೇಟೆ ಅಂತ ಬಂದಾಗ ನಿಮ್ಮ ಹೋಮ್ವರ್ಕ್ ಹೇಗಿತ್ತು? ತುಂಬ ಹೋಮ್ವರ್ಕ್ ಮಾಡಿದ್ವಿ. ನೀವು ಯಾವುದ್ರ ಬಗ್ಗೆ ಕೇಳ್ತೀರಾ? ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ಅಥವಾ ಬಟ್ಟೆ ರೀತಿ ಹಾಕೊಳ್ಳೋದಾಗಲಿ, ಮಾತಾಡೋ ಶೈಲಿ ಆಗಿರಲಿ, ಎಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ವಿ ಬ್ರದರ್. ಸ್ಕ್ರಿಪ್ಟಿಂದನೇ ಪ್ರತಿಯೊಂದು ಹೋಮ್ವರ್ಕ್. ಒಂದೊಂದು ಕೆಲಸ ಮಾಡೋ ಅಷ್ಟೊತ್ತಿಗೂ ನಿಮ್ಗೆ ಹೇಳಿದ್ನಲ್ಲ, ಸೂಕ್ಷ್ಮವಾದ ಕೆತ್ತನೆ ಥರ. ಇಡೀ ಸಿನಿಮಾನು ಸ್ಕ್ರಿಪ್ಟ್ ಇಂದ ಇರ್ಬೋದು, ಕಾಸ್ಟ್ಯೂಮ್ ಅಂದೇ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು. ನಾನು ಆ್ಯಕ್ಚುಲಿ ಹೇರ್ ಸ್ಟೈಲ್ನ ಸ್ವಲ್ಪ ಸಣ್ಣದಾಗಿ ಬಿಡೋಣ ಅನ್ಕೊಂಡಿದ್ದೆ. ಡೈರೆಕ್ಟರ್ ಒತ್ತಾಯ ಉದ್ದ ನನಗೇನಾದ್ರೂ ಉದ್ದ ಬಿಡೋದಕ್ಕೆ ಇಷ್ಟ ಇತ್ತು. ಅಂದ್ರೆ ಈ ಮೇಂಟೈನ್ ಮಾಡೋದು ಕಷ್ಟ. ಈ ಸಿನಿಮಾದಲ್ಲಿ ಹಿಂಗಿದ್ದಾಗಿಲ್ಲ, ನೀವು ನೋಡಿರೋ ಟ್ರೈಲರ್ ಎಲ್ಲ ಮಿಸ್ಸಿ ಮಾಡಿದ್ವಿ. ಆಮೇಲೆ ದಾಡಿ ಗಿಡಿ ಜಾಸ್ತಿ ಬಿಟ್ಟಿದ್ದೀನಿ. ಬಟ್ ಅದು ಕರ್ಲ್ ಮಾಡಿನೇ ಕೂದಲಿದ್ರು. ನೀವು ನಂಬಲ್ಲ, ಒಂದು ಸಾಂಗ್ ಇದರಲ್ಲಿ ದಿವಸಾನು ಕಲ್ ಮಾಡ್ತಾನೆ ಇದ್ರು. ಹೀರೋಯಿನ್ಗೆ ಯೂಶುವಲಿ ಸಿನಿಮಾಗಳಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ನಮ್ಮ ಸಿನಿಮಾದಲ್ಲಿ ಹೀರೋಗೆ ಒನ್ ಅವರ್ ಅಂತೂ ಆಗದ ಡೈಲಿ ಹೇರ್ ಸ್ಟೈಲಿಸ್ಟ್ ಅಷ್ಟು ಕೆಲಸ ಮಾಡೋರು. ಅಂದ್ರೆ ಕರ್ಲಿ ಮಾಡ್ಬೇಕು, ಮೆಸ್ಸಿ ಮಾಡಿ, ದಾಡಿ ಗಿಡಿ ಇದನ್ನೆಲ್ಲ. ದಾಡಿ ಯೂಶುವಲಿ ಮೆಸ್ಸಿ ತರನೇ ಇದೆ, ಕರ್ಲಿ ಆಗಿ. ಕೂದಲು ಮೇಂಟೈನ್ ಮಾಡೋದು ಜಾಸ್ತಿ ಆಯ್ತು. ಆಮೇಲೆ ತುಂಬಾ ಇದಾಯ್ತು. ಆಮೇಲೆ ಎಲ್ಲದೂ ಅಷ್ಟೇ, ಪಂಚೆ ಇರ್ಬೋದು, ಡ್ರೆಸ್ ಇರ್ಬೋದು. ನಾವು ಯೂಶುವಲಿ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಹೊಸ ಬಟ್ಟೆ ತಂದ್ಬಿಡೋದು ಈಸಿ. ಯೂಸ್ಡ್ ಬಟ್ಟೆ ತರೋದು ಭಾರಿ ಕಷ್ಟ ನಿಮ್ಗೆ. ಅದನ್ನ ಯೂಸ್ಡ್ದೇನೆ ತಂದಿದ್ವಿ, ಅಂದ್ರೆ ಆ ಕ್ಯಾರೆಕ್ಟರ್ಗೆ ಇದಾಗಬೇಕು ಅಂತ. ಎಲ್ಲರದು ನಮ್ದು ಅಷ್ಟೇ ಅಂತಾರೆ. ಯಾವ ಆರ್ಟಿಸ್ಟ್ ನೋಡಿದಾಗ ನಮ್ಮ ಟ್ರೈಲರ್ ಅಲ್ಲಿ ಗೊತ್ತಾಗುತ್ತೆ ಆ ಕತೆ, ಆ ಪಾತ್ರಕ್ಕೆ ಏನೇನು ಬೇಕು ನೀಟಾಗಿ ಮಾಡಿದ್ವಿ. ಇನ್ನು ಉಳಿದು ಪ್ರಿಪ್ರೇಷನ್ ಅಂತೂ ಅದನ್ನ ನಿಮ್ಗೇನು 1 ನಿಮಿಷದಲ್ಲಿ ಹೇಳಕ್ಕಾಗಲ್ಲ. ಸಂಪೂರ್ಣವಾಗಿ ತುಂಬಾ ಪ್ರಿಪೇರ್ ಮಾಡಿದ್ವಿ. ಆ ಪ್ರಿಪೇರ್ ರಿಸಲ್ಟೇ ಈಗ ಎಲ್ಲರೂ ಟ್ರೈಲರು, ಸಾಂಗ್ಸ್ನಲ್ಲಿ ಇಷ್ಟಪಡ್ತಾ ಇದ್ದಾರೆ. ಓಕೆ, ನೀವು ಮಾತಾಡೋ ಶೈಲಿ ಆಗಿರಲಿ, ಹೇಗೆಲ್ಲ ಕಲ್ತ್ರಿ? ನೀವು ಬೆಂಗಳೂರಿನವ್ರು, ಇಲ್ಲಿನವ್ರು, ನೀವು ಮಾತಾಡೋ ಶೈಲಿ ಎಲ್ಲ ಹೇಗೆ ಕಲ್ತ್ರಿ ಅಂತ? ನಾನು ಇಲ್ಲಿ ವರ್ಕ್ಶಾಪ್ ಇತ್ತಲ್ಲ, ಅವಾಗಿಂದಾನೇ ಶುರು ಆಗಿತ್ತು ಆಲ್ಮೋಸ್ಟ್. ನಮಗೆ ಗುರುಗಳು ಬಂದು ಸದಾಶಿವ ನೀನಾ ಸುಮಾರು ಅವ್ರು ಮಂಗಳೂರವರು.
ಅವ್ರದ್ದೇ ಬೇರೆ ತರ ಇರುತ್ತೆ, ಮಲ್ನಾಡವ್ರದ್ದೇ ಬೇರೆ. ಅವ್ರ ತರ ಸ್ವಲ್ಪ ಭಾಷೆ ಹೋಗ್ತಾ ಇದೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಫ್ರಾಂಕ್ಲಿ. ಸೊ ಆಮೇಲೆ ಗೌರಿ ಸರ್ ನಾವು ಜೊತೆಗೆ ಪ್ರಾಕ್ಟೀಸ್ ಮಾಡೋದಂದ್ರೆ ಒಂದು 5 days ಅಷ್ಟೇ. ಅದಕ್ಕೂ ಮುಂಚೆ ನಾನು ಒಬ್ಳೆ ಏನು ವರ್ಕ್ಶಾಪ್ ಮಾಡ್ತಾ ಇದ್ದೆ. ಅಲ್ಲೇನು ಕಲಿಯಕ್ಕಾಗಿಲ್ಲ, ಬಟ್ ಏನು ಶೂಟಿಂಗ್ ಸ್ಪಾಟ್ ಅಲ್ಲಿ ಎಲ್ಲರೂ ಇರ್ತಾ ಇದ್ರಲ್ಲ, ಮಲ್ನಾಡವರೇ ಇರ್ತಾ ಇದ್ರು. ಮತ್ತೆ ಅಲ್ಲಿ ಅಜ್ಜಿ ಮಾತಾಡೋದಾಗ್ಲಿ, ಒಬ್ಬ ಹುಡುಗ, ಎಲ್ಲರ ಜೊತೆ ಕಾನ್ವರ್ಸೇಟ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಫೋನ್ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅವ್ರ ಜೊತೆ ಕಾನ್ವರ್ಸೇಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಿತ್ತು ನನಗೆ ಒಂದು ಅವ್ರು ರೆಸ್ಪಾಂಡ್ ಮಾಡೋಕ್ಕೂ. ನಾನು ಅದೇ ಇದರಲ್ಲೇ ಮಾಡ್ತಾ ಇದ್ದೆ. ಸೊ ಹಾಗೆ ಚಿತ್ರದಲ್ಲೂ ಹಾಗೆ ಆಯಿತು. ಡಬ್ಬಿಂಗಲ್ಲಂತೂ ಇವ್ರ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟು ಒಂದೊಂದು ಲೈನು ಎಲ್ಲರಿಗೂ ಡಬ್ಬಿಂಗ್. ಯಾಕಂದ್ರೆ ಯಾವುದೇ ಕ್ಯಾರೆಕ್ಟರ್ ಆದ್ರೂ ಅದು ಇಂಪ್ಯಾಕ್ಟ್ ಆಗ್ಬೇಕಲ್ಲ ನೀಟಾಗಿ. ಈಗ ಅವಾಗಲೇ ಹೇಳಿದೆ ಎಕ್ಸಾಂಪಲ್, ನೀವು ಒಂದು ಲೈನಲ್ಲಿ 6 ಪದ ಇದೆ ಅಂದ್ರೆ 4 ಪದ ಮಲ್ನಾಡ್ ನೇಟಿವಿಟಿ ಮಾತಾಡಿ, 1 ಪದ ನೀವು ಯಾವುದೋ ಬೇರೆ ಹಾಕಿದ್ರೆ ಪಟ್ಟನ ಅದೇ ಹೈಲೈಟ್ ಆಗಿ ಕಾಣುತ್ತೆ. ವೈಟ್ ಮಧ್ಯದಲ್ಲಿ ಒಂದು ಕೆಂಪಿದ್ರೆ ಹಿಂಗೆ ಹೈಲೈಟ್ ಆಗಿ ಕಾಣುತ್ತೆ, ಅವಾಗ ಆ ಸ್ಲ್ಯಾಂಗೇ ಹೋಗ್ಬಿಡುತ್ತೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಡಬ್ಬಿಂಗ್ ವಿಚಾರದಲ್ಲಿ ಇರ್ಬೋದು, ಸಿನಿಮಾ ಪ್ರತಿಯೊಂದು ಇದರಲ್ಲೂ ತುಂಬ ಸೂಕ್ಷ್ಮವಾಗಿ ತುಂಬ. ಈಗ ಡಬ್ಬಿಂಗ್ ಅಂತ ಬಂದರೆ ನಿಮ್ಗೆ ಎಲ್ಲ ಆರ್ಟಿಸ್ಟ್ಗಳು ಯಾರ್ಯಾರು ಆ್ಯಕ್ಟ್ ಮಾಡಿದಾರೆ ಅವರೇ ಬಂದು ಡಬ್ ಮಾಡಿದ್ದಾರೆ. ಓಕೆ, ಅದು ಅವಾಗ ಚೆನ್ನಾಗಿ ಒಂದು ಫೀಲ್ ಆಗಿ ಕಾಣುತ್ತೆ. ಓಕೆ, ಸಿನಿಮಾದಲ್ಲಿ ನೇಟಿವಿಟಿ ತೋರಿಸ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗಳಿಗೆ ಎಷ್ಟು ಕಷ್ಟ ಆಯಿತು ಅಂತ? ಇಲ್ಲ ಬ್ರದರ್, ಅವೆಲ್ಲ ತುಂಬ ಪ್ಲ್ಯಾಂಡ್ ಅಂತ ಅಂದರೆ ಅದು ಸುಮಾರು ಸ್ಕ್ರಿಪ್ಟ್ ವರ್ಕಲ್ಲೇ ಒಂದು 6 ತಿಂಗಳು ಸಂಪೂರ್ಣವಾಗಿ ನಾನು ಡೈರೆಕ್ಟ್ರ್ ಕೂತು ಹೀಗೆ ಹೋಗಬೇಕು, ಹೀಗೀಗೆ ಇರುತ್ತೆ ಅಂದರೆ ಒಂದೊಂದು ಸೀನು ಹಿಂಗೆ ಬರಬೇಕು, ಹೀಗೆ ಹೋಗ್ಬೇಕು, ಹೀಗೆ ಪ್ಲೇ ಆಗಬೇಕು ಅನ್ನೋದು ತುಂಬ ಪ್ಲ್ಯಾಂಡಾಗಿ ಮಾಡಿದ್ವಿ. ಓಕೆ, ಸ್ಕ್ರೀನ್ ಪ್ಲೇ ಮಾಡ್ತಾನೆ, ಡೈಲಾಗ್ ಮಾಡ್ತಾನೆ. ಯಾಕೆಂತಂದರೆ ಈ ಶೂಟಿಂಗ್ ಸ್ಪಾಟಿಗೆ ಹೋದಾಗ ಏನು ಗೊತ್ತಾ, 10 ಜನ ಇರ್ತಾರೆ. 10 ಜನನೂ ಏನು ಗೊತ್ತಾ, ಪ್ರತಿಯೊಬ್ಬರು ಅವ್ರವ್ರ ಐಡಿಯಾ ಹೇಳ್ತಾ ಹೋಗ್ತಾರೆ. ನಾವು ಎಲ್ಲರ ಐಡಿಯಾ ತೊಗೊಳಕ್ಕಾಗಲ್ಲ. ನಮಗೇನು ಬೇಕು ಅನ್ನೋದು ಮುಂಚೆನೇ ನಿರ್ಧಾರವಾಗಿ ರೆಡಿಯಾಗಿರ್ಬೇಕು. ಅದಕ್ಕೆ ಮುಂಚೆನೇ 3 ಸರಿ ಲೊಕೇಶನ್ಗಳು. ಕರೆಕ್ಟ್. ಒಂದು ಸಾರಿ ಪ್ರೊಡ್ಯೂಸರ್ ಹೋಗೆಲ್ಲ ನೋಡ್ಕೊಬಂದರು, ನಮ್ಮ ಬ್ರದರು. ಅದಾದಮೇಲೆ ಡೈರೆಕ್ಟ್ರು, ಆ ಪ್ರೊಡಕ್ಷನ್ ಟೀಮ್ ಎಲ್ಲ ಹೋದರು, ಕ್ಯಾಮ್ರಾಮನ್ ಎಲ್ಲ. ಆಮೇಲೆ ಮತ್ತೆ ನಾವೊಂದು ರೌಂಡು, ಅಂದರೆ ಒಂದೊಂದು ಲೊಕೇಶನ್ಗಳನ್ನು 3 ರೌಂಡ್ ಹೋಗಿ ಫೈನಲ್ ಆಗಿ ಇದು ಮಾಡಿದ್ವಿ. ಅಂದರೆ ಆ ಥರ ಪ್ರಿಪ್ರೇಷನ್. ಆಮೇಲೆ ಆ ಲೊಕೇಶನ್ನು, ಮನೆ, ನಿಮಗೆ ಕೆಲವೆಲ್ಲ ನೋಡಿದ್ರೆ ಆ ಮನೆ ಬಿಟ್ಟರೆ ಇನ್ನೆಲ್ಲೂ ಪರ್ಫೆಕ್ಟಾಗಿ ಬೇರೆ ನಿಮ್ಗೆ ಸಿಗಲ್ವೇನೋ ಈ ಕತೆಗೆ ಅನ್ಬೇಕು. ಮತ್ತು ಯಾರೂ ಮಾಡ್ದಿರೋಂಥ ಜಾಗಗಳು ನೀವು ಯಾವ ಸಿನಿಮಾದಲ್ಲೂ ಆ ಥರ ಲೊಕೇಶನ್ಗಳು ನೀವು ನೋಡಿರೋಕ್ಕೆ ಸಾಧ್ಯ. ಆ ಕತೆ ಏನು ಕೇಳುತ್ತೆ ಅದೆಲ್ಲವೂ ಸಂಪೂರ್ಣವಾಗಿ ಅದೇ. ನಿಮ್ಮ ಪಾತ್ರದ ಬಗ್ಗೆ ನೋಡಕ್ ಹೋದ್ರೆ ತುಂಬಾ ರೂಢ್ ಇದೆ, ಇಲ್ಲಿ ನೋಡಕ್ ಹೋದ್ರೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ತೀರ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಪಾತ್ರ ಕ್ಯಾರೆಕ್ಟರೇ ಅದು. ಆ್ಯಕ್ಚುಲಿ ಏನು ಗೊತ್ತಾ, ಒಬ್ಬ ವ್ಯಕ್ತಿ ಯೂಶ್ವಲಿ ಸಿನಿಮಾಗಳಲ್ಲಿ, ಎಷ್ಟೋ ಸಿನಿಮಾಗಳಲ್ಲಿ ಹೇಗಾಗುತ್ತೆ ಅಂತಂದರೆ, ಒಳ್ಳೇದು ಕೆಟ್ಟದ್ದನ್ನು ಎಲ್ಲ ಹೇಳೋದಕ್ಕೆ ಒಳ್ಳೇದನ್ನು ಹೀರೋ ಮುಖಾಂತರ ಹೇಳಿಸ್ತಾರೆ, ಕೆಟ್ಟದ್ದನ್ನು ವಿಲನ್ ಮುಖಾಂತರ. ಇಲ್ಲಿ ಹಾಗಲ್ಲ, ಒಳ್ಳೇದು ಕೆಟ್ಟ ಒಬ್ಬ ವ್ಯಕ್ತಿಯಲ್ಲಿ ಎಲ್ಲದೂ ಇರುತ್ತೆ. ಓಕೆ, ಆ ಎಲ್ಲ ಗುಣಗಳು ಎಲ್ಲ ಒಂದು ಅವನು ಇದನ್ನು ಹೀರೋ ಕ್ಯಾರೆಕ್ಟರೈಸೇಷನಲ್ಲೇ ಹೇಳಿ ಅದನ್ನು ಜನಕ್ಕೆ, ಆಡಿಯನ್ಸಲ್ಲಿ ಇದು ಹೀಗೆ, ಇದು ಕೆಟ್ಟದ್ದು, ಇದು ಒಳ್ಳೇದು, ಕೆಟ್ಟದ್ದನ್ನು ತೋರಿಸಿ ಇದು ಒಳ್ಳೇದು ಅಂತ ಪಾಯಿಂಟ್ ಔಟ್ ಮಾಡಿ ಹೇಳಿದಾಗ ಅದನ್ನು ಹೀರೋನೇ ಹೇಳಿದಾಗ ಇನ್ನೂ ಇಂಪ್ಯಾಕ್ಟ್ ಆಗಿರುತ್ತೆ. ಕರೆಕ್ಟ್. ಆ ಒಂದು ಇಂಪ್ಯಾಕ್ಟ್ ಎಲ್ಲ ತುಂಬ ವರ್ಕ್. ಯಾಕೆ ನಿಮ್ಮ ಟ್ರೈಲರ್ ನೋಡಿದಾಗ ಅನಿಸುತ್ತೆ ಚೆನ್ನಾಗಿ ಅದು ವರ್ಕ್ ಆಗಿದೆ. ಬಟ್ ನನಗೂ ಆ್ಯಕ್ಚುಲಿ ಭಾರಿ ಭಯ ಇತ್ತು, ಏನು ಆ ಕ್ಯಾರೆಕ್ಟರ್ ಹೇಗೆ ಇದಾಗುತ್ತೋ ಅಂತ. ಎಷ್ಟೇ ನೀವು ಮಾತಾಡ್ಬೋದು, ಏನೇ ಮಾತಾಡ್ಬೋದು, ಏನೇ ಮಾಡ್ಬೋದು, ನಾವು ಲ್ಯಾಂಗ್ವೇಜ್ ಮಾತಾಡ್ಬಿಡ್ಬೋದು. ಇನ್ನೊಂದು ನಮ್ಮ ಶೂಟಿಂಗ್ ಸ್ಪಾಟಲ್ಲೇ ನಮ್ಗೆ ಗೊತ್ತಾಗೋಗ್ಬಿಡೋದು, ಯಾರಿಗೂ ನಾವು ಗೆಟಪ್ಪಲ್ಲಿ ಇದ್ದೀವಿ ಅಂತಂದರೆ ಪಕ್ಕಾ ಸೂಟ್ ಆಗಿದೆ ಅನ್ನೋದು. ಓಕೆ, ಅದೇ ಖುಷಿ ನಿಮಗೆ. ಅದು ಎಲ್ಲರಿಗೂ ಸೂಟ್ ಆಗಲ್ಲ. ನಿಮ್ಗೆ ಹಳ್ಳಿ ವಿಲೇಜು ಇಲ್ಲೇ ಡೈರೆಕ್ಟ್ರು ಇದ್ದಾರೆ, ಎಲ್ಲರೂ ನಾವು ಮಾತಾಡ್ತಿದ್ವಿ. ಅಂದರೆ ಆ ಹಳ್ಳಿ ಗೆಟಪ್ ನಿಮ್ಗೆಲ್ಲರಿಗೂ ಪಟ್ಟನ್ನು ಸೂಟ್ ಆಗಲ್ಲ. ಅದು ನನಗೆ ಕರೆಕ್ಟಾಗಿ. ಬಟ್ ನಾವು ಸಣ್ಣ ವಯಸ್ಸಿಂದನೂ ಪಂಚೆ ಉಡ್ತಿದ್ದೀವಿ, ಅದೆಲ್ಲವೂ ಕೂಡ ನಮ್ಗೆ ಏನೇನು ಸಣ್ಣ ವಯಸ್ಸಲ್ಲಿ ನಾವು ಅಭ್ಯಾಸ ಮಾಡಿದ್ವಿ ಅದೆಲ್ಲ ಈ ಸಿನಿಮಾದಲ್ಲಿ ಇದಾಯಿತು. ನಿಮ್ಗೊಂದು ಪಂಚೆ ಉಡೋ ಶೈಲಿ ಇರೋದು ತುಂಬ ರೆಗ್ಯುಲರ್ ಆಗಿ ಉಡೋನು, ಅಪರೂಪ ಕೊಡೋನಿಗೂ ವ್ಯತ್ಯಾಸ ಗೊತ್ತಾಗಿ ಹೋಗ್ಬಿಡುತ್ತೆ ನಿಮಗೆ. ಪಂಚೆಲೆ ಒಂದು 20 ಮಾಡ್ಬಿಡಿ. ಪಂಚೆನ 100 ಸರಿ ಹುಟ್ಟಿ ಎತ್ತು. ಅಯ್ಯೋ ಕೇಳಲೇಬೇಡಿ, ಅದೇ ಒಂದು ಇಡೀ ಸಿನಿಮಾ ಆಗುತ್ತೆ. ಪಂಚೆ ಎತ್ತದು ಹಿಂಗ ಇಳಿಸೋದು, ಎತ್ತದು, ಇಳಿಸೋದು. ಕಟ್ಟದ್ದು ನಾನು ಶೈಲಿ ಅದು ಕ್ಯಾರೆಕ್ಟರ್. ಹಂಗಾಗಿ ಓವರಾಲ್ ಬಟ್ ಅದೇನು ಗೊತ್ತಾ, ಮತ್ತೆ ಈಗ ನೋಡೋದಕ್ಕೆ ನಂಗೆ ಸಾಫ್ಟ್ ಆಗಿ ಈ ತರ ಸಿನಿಮಾ ಕ್ಯಾರೆಕ್ಟರ್ ಅಲ್ಲಿ ಯಾರು ಈಗ ನೋಡಿದ್ರೆ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ತುಂಬಾ ದೊಡ್ಡ ಅಂತಂದ್ರು, ಏನ್ ಗುರು ನೀನ್ ಹೀರೋಕ್ಕಿಂತ ವಿಲನ್ ಆಗಿ ಮಾಡ್ಬಿಡು ಅಂತಂದ್ರೆ. ಎಲ್ಲಿ ಬ್ರದರ್ ಹೀರೋಕ್ಕಿಂತ ಅಷ್ಟು ಅಂದ್ರೆ ಅದು ನಂಗೆ ಬಾರಿ ಖುಷಿ ಅನ್ಸೋಗ್ಬಿಡ್ತಾರೆ. ಇಷ್ಟು ಇಂಪ್ಯಾಕ್ಟ್ ಮಾಡ್ಬಿಟ್ಟಿದೆ ಇವರಿಗೆ ಆ ವಿಲನಿಶ್ ಕ್ಯಾರೆಕ್ಟರ್ ಅಂತ. ಅಂದ್ರೆ ಅವೆಲ್ಲವೂ ಒಂದು ನೀಟಾಗಿ ಪ್ರಿಪೇರ್ ಆಗಿ ಆ ಗೆಟಪ್ ಅನ್ನೋದು ಇಂಪಾರ್ಟೆಂಟ್. ಅದು ಕೂಡ ನಾನು ಡೈರೆಕ್ಟ್ ಎಲ್ಲ ಪ್ಲಾನ್ ಮಾಡಿ ಅದಕ್ಕೆ ಹೇಗೆ ಆಗಬೇಕು. ಎಕ್ಸಾಂಪಲ್ ಈಗ ಮೀಸೆ ತಿರ್ಸೋ ಚೆನ್ನಾಗಿ ಹೇರ್ ಸ್ಟೈಲು ಅದೆಲ್ಲ ಹೇಳಿದ್ವಲ್ಲ ಅವಳೇ ಮಾತಾಡೋದು, ಅದು ರಿಸಲ್ಟ್ ಕೊಟ್ಟಿದೆ ಅಂತ. ಮತ್ತೊಂದು ಏನಂದ್ರೆ ನಾನೇನು 6 ಅಡಿ ಎತ್ತರ ಇಲ್ಲ, ಮೀಡಿಯಂ ಎತ್ತರ, ಇವೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತಲ್ವ. ಅದೆಲ್ಲ ಒಂದು ಇಲ್ಲೇನು ಗೊತ್ತಾ, ನಮ್ಮ ಈಗ ಎಕ್ಸಾಂಪಲ್ ಕರ್ನಾಟಕದ 7 ಕೋಟಿ ಜನರಲ್ಲಿ ನಮ್ಮ ಥರ ಹುಡುಗರುಗಳು ಎಲ್ಲರೂ ಆ್ಯಾವ್ರೇಜ್ ಇರೋ ಅಂಥದ್ದು ಏನಿದೆ, ಆ್ಯಾವ್ರೇಜ್ ಪರ್ಸ್ನಾಲಿಟಿ ಅವ್ರು ನಾವಲ್ಲ. ಆ್ಯಾವ್ರೇಜ್ ಪರ್ಸ್ನಾಲಿಟಿ ಅವ್ರು ಜನಗಳಿಗೆ ಇಂಪ್ರೆಸಿವ್ ಆಗಿ ಆಗಬೇಕು ಅಂತಂದರೆ ಅವನು ಗೆಟಪ್ಪು
ಅವನ ಆ್ಯಕ್ಟಿಂಗು ಇದರಲ್ಲೇ ಹೋಗಬೇಕು. ಹೌದು. ಆಮೇಲೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋವಂಥ ಪೇರು ಅವಳು ಕೂಡ ಅವನಿಗೆ ಕರೆಕ್ಟ್ ಸೂಟ್ ಇದ್ದಾಳೆ ಅಂತ ಅನ್ಸ್ಬೇಕು. ಇನ್ನು ಉಳಿದಿರೋಂಥ ಪಾತ್ರಗಳು, ತಾಯಿ ಕ್ಯಾರೆಕ್ಟರ್ ಮಾಡಿದ್ರೆ ಇರ್ಬೋದು, ಇನ್ನೊಂದು ಉಳಿದಂಥ ಕ್ಯಾರೆಕ್ಟರ್ ಎಲ್ಲವೂ ತುಂಬ ಯೋಚನೆ ಮಾಡ್ಬಿಡ್ತಾರೆ. ಅದು ಸುಮ್ಮನೆ ಇವ್ರು ಆ್ಯಕ್ಟ್ ಮಾಡ್ತಾರೆ ಆ ಥರ ಸೆಲೆಕ್ಟ್ ಆಗಿದ್ದು ಅಲ್ವೇ ಅಲ್ಲ. ಓಕೆ ಓಕೆ ಓಕೆ. ಅದೆಲ್ಲ ಬಿಂದು ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇವ್ರು ಆ್ಯಕ್ಚುಲಿ ಇವ್ರ ಬಗ್ಗೆ ಆಗಲೇ ಏನು ಹೇಳೋದು ಬಂದರೆ ಒಳ್ಳೆ ಮರ್ತೇ ಹೋಯ್ತು, ಮರ್ತೇ ಹೋಯ್ತು. ಏನಂದ್ರೆ ಇವ್ರು ಎಷ್ಟು ಚೆನ್ನಾಗಿ ರೂಡ್ ಕ್ಯಾರೆಕ್ಟರ್ ಮಾಡಿಯಾರಲ್ಲ. ಇವ್ರು ರೊಮ್ಯಾಂಟಿಕ್ ಸೀನ್ಸ್ ಅಲ್ಲೆಲ್ಲ ಬಂದ್ರೆ ಅವ್ರಿಗೆ ಬರೋದೇ ಇಲ್ಲ. ಅಯ್ಯೋ, ಅದೂನು ಒಳ್ಳೆ ಏನು ರೂಡ್ ಆಗಿ ಹಿಂಗೆ ಸಾಂಗ್ ಅಲ್ಲಿ ಏನೋ ಈ ತರ ಇದ್ ಮಾಡೋದಿಲ್ಲ ಹಿಂಗೆ. ಅಂದ್ರೆ ಆ ಕ್ಯಾರೆಕ್ಟರ್ ಏನು ಅಂತ, ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಒಬ್ಬ ರೂಢ ಆಗಿರೋ ವ್ಯಕ್ತಿ ಅವನೊಂದು ರೊಮ್ಯಾನ್ಸ್ ಕೂಡ ರೂಢ ಆಗೇ ಇರುತ್ತೆ. ಓಕೆ. ಯೂಶುವಲ್ ಆಗಿ ಮಾಡಿ ಆ ಕ್ಯಾರೆಕ್ಟ್ರು ಸಾಫ್ಟ್ ಕ್ಯಾರೆಕ್ಟರ್ ಹೊರಗಡೆ ಅಂದ್ರೆ ಅವ್ನ ಮಾತಿನ ಶೈಲಿ ಇರ್ಬೋದು. ಈಗ ಎಕ್ಸಾಂಪಲ್ ಕೈ ಹಿಡಿದು ಹಿಂಗೆ ಸ್ಮೂತ್ ಆಗಿ ಎಳೆಯೋದಕ್ಕೂ ಒಂದು ತಪ್ಕೊಳ್ಳೋದು, ರಪ್ಪ ನಿಂಗೆ ಎಳೆದು ತಪ್ಕೊಳ್ಳೋಕ್ಕೂ ಇದಿದೆ. ಅದು ಎರಡೂ ತಪ್ಕೊಳ್ಳೋದೆ. ನನಗೆ ಅದು ರೊಮ್ಯಾಂಟಿಕ್ ಸೀನ್ ಅಂತ ಯಾವತ್ತೂ ಅನ್ಸಿಲ್ಲ. ಕ್ಯಾರೆಕ್ಟರ್ ಅಲ್ಲ, ಅದು ನಿನಗೆ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಏನು ಬ್ರದರ್ ಪ್ಲಾನ್ ಮಾಡಿದ್ದೆ ಆ ಥರ. ಅಂದ್ರೆ ಆ ಕ್ಯಾರೆಕ್ಟರ್ ಲವ್ ಇರಲಿ ಇನ್ನೊಂದಿರಲಿ ಏನಿಲ್ಲ, ಆ ಒಂದು ಇದೇ ಇರಬೇಕು. ಆಟಿಟ್ಯೂಡ್ ಬಿಟ್ಟು ಎಲ್ಲೂ ಹೋಗಾಗಿಲ್ಲ. ಸುಮ್ಮನೆ ಹೇಳಿದಾಗ ನಾವು ಕ್ಯಾರೆಕ್ಟರ್ ಆ ರೀತಿ ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೋ ಅಷ್ಟೇ ಆಪೋಸಿಟ್ ರೊಮ್ಯಾಂಟಿಕ್ ಕ್ಯಾರೆಕ್ಟರ್. ಬಿಂದು ಮೇಡಮ್, ನಿಮ್ಗೆ ಎಷ್ಟು ಕಷ್ಟ ಆಯ್ತು ಈ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ? ನಿಮ್ಗೆ ಎಷ್ಟು ಕಷ್ಟ ಆಯ್ತು? ಇದು ಫ್ರಾಂಕ್ಲಿ ಸೇಯಿಂಗ್ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಅಂದ್ರೆ ಆ ಸ್ಪಾಟ್ಸ್ ಅಲ್ಲಿ ಶೂಟಿಂಗ್ ನಮ್ದು ಯಾವ್ದೇ ಲೊಕೇಶನ್ ಇತ್ತಲ್ಲ, ಸಿಕ್ಕಾಪಟ್ಟೆ ಕಷ್ಟನೂ ಇತ್ತು. ಯಾಕಂತ ಹೇಳಿದ್ರೆ ಕಾಡು ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಮಾಡಿ ಮೇಲೆಲ್ಲ ಹೋಗಿ ಅದ್ ಏನೋ ಸಿಕ್ಕಾಪಟ್ಟೆ ಲೊಕೇಶನ್ಸ್ ಭಯಂಕರವಾಗಿತ್ತು. ಅದರಿಂದ ಅದು ಹೋದ್ಮೇಲೆ ಆ ಒಂದು ಮೂಡಿಗೆ ಒಂದು ಕರೆಕ್ಟ್ ಸಿಚುಯೇಷನ್ಗೆ ಸೆಟ್ ಆಗೋದಿದೆಯಲ್ಲ, ಅದು ಅದಕ್ಕಿಂತ ತುಂಬ ಕಷ್ಟ. ಸೊ ಪ್ರಿಪರೇಷನ್ಸ್ ನಾರ್ಮಲ್ ನಾನು ಹೇಳಿದ್ನಲ್ಲ, ವರ್ಕ್ಶಾಪ್ ಮಾಡಿದ್ವಿ ಆಲ್ ಆಫ್ ದಟ್. ಮತ್ತೆ ಅಲ್ಲಿಗೆ ಹೋದ್ಮೇಲೆ ನಾವೇನು ಕಲ್ತಿರ್ತೀವಿ ಅದೇ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನಮ್ದು ಇಂಪ್ರೂವೈಸೇಷನ್ಸ್ ಎಲ್ಲ ಇರ್ಬೇಕು. ಡೈಲಾಗ್ ಮಾತ್ರ ಗ್ಯಾಪ್ನ ಇಟ್ಕೊಂಡಿರ್ಬೇಕು, ಬಟ್ ಆನ್ ಸ್ಪಾಟ್ ನನಗೇನು ಅವರು ರಿಯಾಕ್ಷನ್ ನೋಡ್ಬೇಕು, ನಾನು ಆ ಥರ ಕೊಡಬೇಕು. ಆ ರೀತಿಯೇ ನಾನು ತಲೆದು ಹಿಡ್ಕೊಂಡು ಹೋಗಿದ್ದೆ. ಏನೋ ಎಕ್ಸ್ಟ್ರಾ ನಾನು ಈ ಥರನೇ ಮಾಡ್ಬೇಕಂತ ಯಾವುದು ತಲೆದಿರಲಿಲ್ಲ. ಸೊ ಅಲ್ಲಿ ಇವ್ರು ಏನು ಮಾಡ್ತಾರೋ ಅದಕ್ಕೆ ಆಪೋಸಿಟ್ ರಿಯಾಕ್ಷನ್ ಕೊಡಬೇಕು ಅಷ್ಟೇ ಚೆನ್ನಾಗಿ ಅಂತ ಇತ್ತು. ಬಟ್ ಈ ಥರ ಪಾತ್ರ ಇನ್ಫ್ಯಾಕ್ಟ್ ಎಲ್ಲ ಒಂದು ಆ್ಯಕ್ಟ್ರೆಸ್ಗೂ ಕೂಡ ಕನ್ಸನ್ಸುತ್ತೆ. ಸೊ ಅದು ನನಗೆ ಡೆಬ್ಯೂಯಲ್ಲಿ ಸಿಕ್ಕಿದೆ. ನೀವು 15th ನೋಡಾದ್ಮೇಲೆ ಹೇಳ್ತೀರಾ. ಓಕೆ. ಈಗ ಒಂದು ಸೆಗ್ಮೆಂಟ್ ಮಾಡೋಣ. ಈಗ ಒಂದು ಯಾವ್ದಾರ ಆಕ್ಸೆಂಟ್ ಕಲಿಬೇಕಂದ್ರೆ, ಒಂದು ಯಾವ್ದಾರ ಭಾಷೆ ಕಲಿಬೇಕಂದ್ರೆ ಮೊದಲು ಕಲಿಯೋದೇ ನಾವು ಅದರಲ್ಲಿ ಕೆಟ್ಟ ಪದ, ಅಂದ್ರೆ ಬೈಯೋಲ್ಲ. ನಾನು ಕೆಟ್ಟದೇ ಫಸ್ಟ್ ಕಲಿಯೋದು. ನೀನು ಅದನ್ನೇ ಹೇಳಿದ್ವಿ, ಯಾವ್ದೊಂದು ಹೊಸ ಭಾಷೆ ಕಲಿಯೋದ್ರೆ ಫಸ್ಟು ಕೆಟ್ಟ ಬೈಗಳನ್ನ. ಈಗ ನಿಮ್ಗೆ ಹೆಂಗೋ ಆ ಸೊಗಡು ಭಾಷೆ ಗೊತ್ತು, ಇವ್ರು ಬೆಂಗಳೂರು, ನೀವು ಬೆಂಗಳೂರಲ್ಲಿ ಒಂದು ಮಾತಾಡಿ ಅವ್ರು ಒಂದು ಕೆಟ್ಟ ಪದ ಹೇಳ್ತಾರೆ. ಏನಾದ್ರು ಹೇಳಿದ್ರೆ ಅವಳೇ ಹೇಳ್ಬೇಕು ಬೆಂಗಳೂರು ಪದ. ಅದಕ್ಕೆ ನಾನು ನಮ್ಮ ಮಲ್ನಾಡ್ ಶೈಲಿಯಲ್ಲಿ ಬೈತಾರೆ. ಏನು ಹೇಳೋದು ಸರ್? ನೀವು ಹೇಳಿ ಮೇಡಮ್. ಅವಾಗಲೇ ಒಂದು ಕನ್ಫ್ಯೂಸ್ ಮಾಡ್ಕೊಂಡ್ರಲ್ಲ, ಗುಂಡ್ರು ಗೋವಿ ಏನೇ ಹಡ್ಬಿಟ್ಟಿ, ಗುಂಡ್ರು ಗೋವಿ ಏನೇ ಹಡ್ಬಿಟ್ಟಿ ಹೊಡೆದ್ರೆ ಹಲ್ಲು ಉದ್ರೋಗ್ಬಿಡೋದು, ಹೊಡೆದ್ರಂಗೆ ಸೊಡ್ಡು ತಿರ್ಗೋಬೇಕು. ಫನ್ನಿ ಆಗಿದೆ. ಅಲ್ಲ ಫನ್ನಿಯಾಗಿ ಅದನ್ನ ಆಕ್ಷನ್ ಅದನ್ನ ಹಾರ್ಶ್ ಹೊಡಿ. ಹೌದೌದು. ಮತ್ತಿನೇನು ಅಷ್ಟೇ. ನಾನು ಇವು ಬಾಯಿ ಮುಚ್ಚು ಅಂದ್ರೆ ಮುಚ್ಚೆ ಬಾಯಿನ. ಅದು ಶೈಲಿಗಳಷ್ಟೇ ಬೇರೆ ಬಿಡ್ತಾರೆ, ಏನು ಪದಗಳು ಯಾರು ಏನು. ಬಟ್ ಆದರೆ ಆ ಸ್ಲ್ಯಾಂಗು ಇವ್ರು ಹೇಳಿದ್ರಲ್ಲ, ಯಾರೊಂದು ಬಂದಾಗ ಮಾತಾಡ್ತಾ ಇನ್ನೊಂದು ಚಾನಲ್ನವರು ತುಂಬ ಅದು ಕಿವಿಗೆ ಇಂಪಾಗಿರುತ್ತೆ. ಹೀಗೆ ಅದೇ ಏನಾದ್ರು ಒಂದು ಹೊಸ್ತು ಮಾಡಿದಾಗ ಏನು ಗೊತ್ತಾ, ಅದು ಜನಕ್ಕೆ ಇಂಟ್ರೆಸ್ಟ್. ಡೈಲಾಗ್ಸ್ಗಳಲ್ಲಿ ಇಂಪ್ರೂವೈಸೇಷನ್ ಹೇಗಿತ್ತು ನಿಮ್ಮಿಬ್ಬರುಗಳು? ಮುಂಚೆನೇ ಹೇಳಿದ್ವಲ್ಲ ಬ್ರದರ್, ಹಿಂಗೆ ಡೈಲಾಗನ್ನು ನಾನೇ ಬರೆದಿರೋ ಸಿನಿಮಾ. ಹಾಗಾಗಿ ಎಲ್ಲವೂ ಕೂಡ ಏನು ಗೊತ್ತಾ, ಮುಂಚೆನೇ ಪ್ರತಿಯೊಂದು ಕ್ಯಾರೆಕ್ಟರ್ ಡೈಲಾಗ್ಗಳು ಮುಂಚೆನೇ ಎಲ್ಲ ಆಗಿ ಅದನ್ನು ಮುಂಚೆನೇ ರಿಹರ್ಸಲ್ ಮಾಡಿಸಿ. ಈಗ ನಾನು ಬೆಂಗಳೂರು ಆರ್ಟಿಸ್ಟ್ಗಳೆಲ್ಲ ನಾವು ರಿಹರ್ಸಲ್ ಮಾಡಿಸ್ತಿದ್ವಿ. ಔಟ್ಡೋರೆಲ್ಲ ಆರ್ಟಿಸ್ಟನ್ನ ಡೈರೆಕ್ಟ್ ಹೋಗಿ ಎಲ್ಲೆಲ್ಲ ಹೋಗೆಲ್ಲ ಮುಂಚೆನೇ ಹಿಂಗೆ ಬರಬೇಕು, ಹಿಂಗೆ ಶೈಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲರೂ ಕಳಿಸ್ಬಿಟ್ಟಿದ್ವಿ. ಹೋಗಿ ಎಲ್ಲರಿಗೂ ಒಂದು 5 ರೌಂಡ್ ರಿಹರ್ಸಲ್ ಆಗಿದೆ. ನೀವು ಗೋಪಾಲ್ ದೇಶಪಾಂಡೆ ಅವರಿಂದ ಹಿಡಿದು ಹರಿಣಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಆಫೀಸಲ್ಲಿ ಒಂದು 3-4 ದಿವಸ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ ಸರ್, ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಹೀರೋ ಆಗಿ. ನೀವು ಸೋಷಿಯಲ್ ಮೀಡಿಯಾನ ಯಾವ ಥರ ನೋಡ್ತೀರಿ? ಖಂಡಿತವಾಗೂ ಇವತ್ತೇನು ಗೊತ್ತಾ, ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ನಾವು ಅದನ್ನು ಇವತ್ತೇನಂತಂದರೆ, ಈ ಸಿನಿಮಾ ನೋಡೋಂಥ ಜನ ಯಾರಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಈ ಕಾಮಿಡಿ ಸೆಕ್ಟರ್ಗಳನ್ನು ನೋಡೋರು, ಸಿನಿಮಾಗೆ ಸಂಬಂಧಪಟ್ಟಿರೋದು ನೋಡೋರು, ಎಂಟರ್ಟೈನ್ಮೆಂಟ್ ನೋಡೋರು, ಇವ್ರುಗಳು ಆ ಒಂದು ಈಗ ಯಾಕೆಂದರೆ ಆ ಒಂದು ಸೆಕ್ಟ್ರಲ್ಲಿ ಯಾರ್ಯಾರು ಆಸಕ್ತಿ ಇದ್ದಾರೆ ಅವ್ರನ್ನೇ ನಾವು ಆದಷ್ಟು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಅಂದರೆ ಎಕ್ಸಾಂಪಲ್ ಒಂದು
ಯಾವುದೇ ಬೇಕಾರಾಗಿರೋ ಸಿನಿಮಾ ಕಾಮಿಡಿಯನವರು ಆಗಿರ್ಬೋದು, ಈಗ ಮಾಮೂಲಿ ಯೂಟ್ಯೂಬರ್ಸ್ ಕಾಮಿಡಿ ಅವನ್ನೆಲ್ಲ ತುಂಬ ಜನ. ಬಟ್ ಸಿನಿಮಾ ನೋಡೋವಂಥವ್ರು ಕೂಡ ಅಲ್ಲಿ ಯಾರು ವಾಚ್ ಮಾಡ್ತಾರೆ ಅವ್ರು ಸಿನಿಮಾ ನೋಡೋವಂಥ ಒಂದು ಮೈಂಡ್ ಸೆಟ್ನವ್ರು. ಕರೆಕ್ಟ್. ಅದೆಲ್ಲದೂ ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ನಾವು ಕೂಡ ಪ್ರಮೋಷನ್ ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ತುಂಬ ಒಂದು ಡಿಪೆಂಡ್ ಆಗಿದೆ. ಅಂದರೆ ಎಷ್ಟು ಸೇಮ್ ಟೈಮು ಡಿಜಿಟಲ್ ಇದು ಏನು ಟಿ ವಿ ಮಾಧ್ಯಮ, ಪೇಪರ್ ಮೀಡಿಯಾ, ಇನ್ ಅದರ್ ಸೆಕ್ಟರ್ ಹೇಗೆ ಇಂಪಾರ್ಟೆಂಟು, ಸೋಷಿಯಲ್ ಮೀಡಿಯಾ ಅಷ್ಟೇ ಇಂಪಾರ್ಟೆಂಟ್. ಈಸಿ ಅಲ್ವಾ ನಿಮಗೆ? ಕರೆಕ್ಟ್. ಈಸಿ ಜೊತೆಗೆ ನೀಟಾಗಿ ನಮಗೆ ಒಂದು ಲೆಕ್ಕ ಸಿಗುತ್ತೆ, ಇಷ್ಟು ಜನ ನೋಡಿದಾರಪ್ಪ, ಒಂದು ಅಂದಾಜು. ಸ್ವಲ್ಪ ಸುಳ್ಳು ಪಳ್ಳು ಇರುತ್ತೆ, ಇಟ್ಟಿರಲಿ ಅಥವಾ ಹೋಲಿ, ಒಂದು 70% ಇಟ್ಕೊಂಡು. ಓಕೆ, ನೀವು ಗೌರೀಶ್ ಅವ್ರನ್ನ ಇಮಿಟೇಟ್ ಮಾಡೋದು ಸೆಟ್ಸ್ಗಳಲ್ಲಿ ಹೇಗಿರ್ತಿದ್ರು ಅಂತ? ಇದನ್ನ ಆಕ್ಚುಲಿ ಸುಮಾರು ಸರಿ ಮಾಡಿದೀನಿ, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಆಕ್ಚುಲಿ ಇನ್ನೊಬ್ಬ ರಘು ಅಂತ ಇದೆ, ನಾನು ಅವನು ಮತ್ತೆ ನಾನು ಇಮಿಟೇಟ್ ಮಾಡ್ತಾ ಇದ್ವಿ ಡೈರೆಕ್ಟರ್. ಹಂಗಲ್ಲ ಬ್ರದರ್, ಹೇಳ್ತೀನಿ ಕೇಳಿ. ಫೋನಲ್ಲಿ ನನಗೂ ಹಂಗೆ ಹೇಳ್ತಾರೆ, ಹಂಗಲ್ಲ ಬ್ರದರ್, ಹಿಂಗ್ ಮಾಡ್ತಿ. ಏನ್ ಹೇಳಿ, ಅದು ಕತೆ ಇರ್ಬೇಕು, ರಾ ಆಗಿರ್ಬೇಕು, ಕಲ್ಟ್ ಸಿನಿಮಾ ಇದು. ಏನ್ ಹೇಳಿ, ಅವ್ರಿಗೆ ಗೊತ್ತಿಲ್ಲ. ಓಕೆ ಓಕೆ, ಅವರೆಲ್ಲಿ ಪ್ರೊಡಕ್ಷನ್ ಅಲ್ಲೇ ಬಿಸಿ, ಹೌದು. ಏನು ಗೊತ್ತಾ, ನಿಮ್ಮ ಸಿನಿಮಾದಲ್ಲಿ ಒಂದು ಗೆಲುವು ಸಿಗೋ ತನಕನೂ ನಿಮ್ಗೆ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಪ್ರೊಸೆಸ್ ನಿಮ್ಗೆ ಆ ಪ್ರೊಸೆಸ್ಸು ಆ್ಯಸ್ ಎ ಆ್ಯಕ್ಟರ್ ಆಗಿ ಪ್ರೊಸೆಸ್ಸನ್ನು ಅಥವಾ ಆ್ಯಸ್ ಎ ಒಂದು ಯಾವುದೇ ಇರ್ಬೋದು, ಇನ್ನು ಬೇರೆ ಟೆಕ್ನಿಷಿಯನ್ ಎಂಜಾಯ್ ಮಾಡಬೇಕಂದ್ರೆ ಒಂದು ಗೆಲುವಾಗಿರ್ಬೇಕು. ಅವಾಗ ಏನು ಗೊತ್ತಾ, ಅದೊಂದೇ ಕಾನ್ಸಂಟ್ರೇಷನ್. ಈಗ ನೆಕ್ಸ್ಟ್ ನಾನು ಸಿನಿಮಾ ಚೆನ್ನಾಗಿತ್ತು ಅಂದರೆ ಪ್ರೊಡಕ್ಷನ್ ಕೂಡ ಕೂತಲ್ಲೇ ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಅಥವಾ ನಾವು ಯೂಶ್ವಲಿ ಯಾರಿಗೂ ಒಬ್ರು ಗೆಸ್ಟೇ ಕರಿಬೇಕು ಅಂತ ಅನ್ಕೊಳ್ಳಿ, ನಾವು ತುಂಬ ದೊಡ್ಡ ಸರ್ಕಸ್ ಮಾಡೋದು ಬೇಕಾಗಿಲ್ಲ, ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಈಗ ಏನು ಗೊತ್ತಾ, ಇಂಟ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ಅದು ಫೇಸ್ ವ್ಯಾಲ್ಯೂ ಇಲ್ಲಿದ್ದಾಗ. ಫೇಸ್ ವ್ಯಾಲ್ಯೂ ಒಂದು ಬಂತು ಅಂತಂದ್ರೆ ತುಂಬ ಈಸಿ ನಿಮಗೆ, ಅದೇ ಗೆಲುವಲ್ವ. ಓಕೆ, ಕರೆಕ್ಟ್. ಅದೊಂದು ತುಂಬ ಇಲ್ಲಿ ಹೋರಾಟ ಇದೆ, ಅದಾದ್ರೂ ತುಂಬ ಈಸಿ. ಹಾಗಾಗಿ ಈಗ ನಾವೇನನ್ನು ಯಾವ ಫೇಸನ್ನು ಆ್ಯಕ್ಟ್ ಮಾಡೋದಾದ್ರೂ ಅಷ್ಟೇ, ಏನನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಎಲ್ಲೂ ಸಿಕ್ಕಿದ್ರೆ ಎಂಜಾಯ್ ಮಾಡೋದು. ಈಗ ನಿಮ್ಮ ಪ್ರಕಾರ ಹೊಸಬರ ಸಿನಿಮಾ ಯಾಕೆ ಓಡ್ತಿಲ್ಲ ಅಂತ ನಿಮ್ಮ ಪ್ರಕಾರ? ಸರ್, ಒಂದು ಯಾಕೆ ಅನ್ನೋದು ಏನಕ್ಕೆ ಒಂದೊಂದು ಎರಡು ಥರ ಥಿಯರಿ ಬರೋದ. ನನಗೆ ಒಂದೊಂದ್ಸರಿ ಎರಡೂ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದ್ಸರಿ ಯೂಶ್ವಲಾಗಿ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಖಂಡಿತ ಬಂದು ನೋಡ್ತಾರೆ ಅಂತ ಒಂದು ಥಿಯರಿ ಹೇಳ್ತಾರೆ. ಇನ್ನೊಂದೊಂದು ಸರಿ ಸಿನಿಮಾ ಚೆನ್ನಾಗಿದ್ದು ಕೂಡ ಸೋತಂಥದ್ದಿದೆ. ಇಲ್ಲೇನು ಗೊತ್ತಾ, ಬೇರೆ ಯಾವುದೋ ಒಂದಕ್ಕಾದರೆ ಇಂಥದ್ದೇ ಕಾರಣ ಅಂತ ಹೇಳ್ಬೋದು. ಸಿನಿಮಾ ಏನು ಗೊತ್ತಾ, ಸಿನಿಮಾ ಎಲ್ಲ ಚೆನ್ನಾಗಿದ್ದು ಒಂದೊಂದ್ಸರಿ ಟೈಮು, ರಿಲೀಸು, ನಮಗೆ ಸಿಗುವಂಥ ಡಿಸ್ಟ್ರಿಬ್ಯೂಟ್ರುಗಳು, ಅಥವಾ ನಮ್ಮ ಸಿನಿಮಾ ರಿಲೀಸ್ ಆದಂಥ ಅಕ್ಕಪಕ್ಕ ಸಿನಿಮಾಗಳು, ಅಥವಾ ಆ ಒಂದು ಸಿನಿಮಾ ರಿಲೀಸ್ ಆದಂಥ ಊರಿನ ಪರಿಸ್ಥಿತಿ. ಈಗ ಎಕ್ಸಾಂಪಲ್, ಈಗ ಒಳ್ಳೆ ಸಿನಿಮಾ ಏನೋ ರಿಲೀಸ್ ಆಯ್ತು, ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು, ಏನು ಮಾಡೋದು? ಅಥವಾ ಒಂದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಯಾರೊಬ್ಬ ಹೀರೋ ಚೆನ್ನಾಗಿ ಮಾಡಿರ್ತಾರೆ, ಯಾರೊಬ್ಬ ಡೈರೆಕ್ಟ್ರು ಚೆನ್ನಾಗಿ ಮಾಡಿರ್ತಾರೆಲ್ಲ, ಏನೋ ಪ್ರೊಡಕ್ಷನಲ್ಲಿ ಸಮಸ್ಯೆ ಆಯಿತು, ನೀಟಾಗಿ ರೀಚ್ ಮಾಡ್ಸೋಕ್ಕಾಗಲ್ಲ. ಸೋಲು ಗೆಲುವಿಗೆ ಭಾರಿ ಕಾರಣ. ಬಟ್ ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ನೋಡ್ತಾರೆ ಅನ್ನೋ ನಂಗೆ ದೊಡ್ಡ ನಂಬಿಕೆ ಇದೆ. ಓಕೆ ಓಕೆ, ಈ ಸಿನಿಮಾದಲ್ಲಿ ಅಂದ್ಕೊಂಡಿದ್ದೀಗ ಹೇಗೆ ಟ್ರೈಲರು, ಸಾಂಗು ಚೆನ್ನಾಗಿ ಮಾಡಿದಾಗ ಚೆನ್ನಾಗಿ ಮಾಡಿದ್ದೀರಾ ಅಂತ ತುಂಬ ಜನ ಬಂದು ಹೇಳ್ತಿದ್ದಾರೆ. ಅದೇ ಥರ ಸಿನಿಮಾ ಚೆನ್ನಾಗಿದ್ದಾಗ ನೋಡ್ಬೋದು ಅನ್ನೋ ಒಂದು ಭರವಸೆ ತುಂಬ ದೊಡ್ಡ ಮಾಡ್ತಾರೆ. ಇಂದೋರ್ ಮೇಲೆ ತುಂಬ ಆಪಾದನೆಗಳು ಬರ್ತಿದೆ, ಸೆಟ್ಸ್ಗಾಗಲಿ ಪ್ರಮೋಷನ್ ಆಗಲಿ ತುಂಬ ಲೇಟಾಗಿ ಬರ್ತಾರಂತೆ, ಯಾಕೆ? ಅದು ಇವತ್ತೇ ಬಾಬಾ ನಾನು ನೋಡಿದ್ದೆ ನಿಮ್ಮ ಇಲ್ಲಿ. ನಮಗೇನು ಲೇಟ್ ಬರೋದು ಬೇಗ ಬರೋದು ಇದು ನಮ್ಗೆ ಅದು ಸಿಕ್ಕಲೇ ಇಲ್ವಲ್ಲ. ಯಾಕಂದ್ರೆ ದಿವಸ ನಮ್ಮ ಜೊತೆಗೆ ಇರೋದು. ಔಟ್ಡೋರ್ ಹೋದಾಗ ಇಲ್ಲ ಎಷ್ಟೊಂದು 60-70 ದಿವಸನು ಆ ಪರಿಸ್ಥಿತಿ. ನಾವು ಸಂಜೆ ಪ್ಯಾಕಪ್ ಆದ್ಮೇಲೆ ಹೊರಡ್ಬೇಕು, ಬೆಳಿಗ್ಗೆ ನಾವು ಹೊರಡ್ತಿದ್ದಂಗೆ ನಮ್ಮ ಜೊತೆಗೆ ಹೊರಡ್ಬೇಕು. ಆ ಥರ ಏನಿಲ್ಲ, ಸ್ವಲ್ಪ ಆಟಿಟ್ಯೂಡ್ ಇದೆ. ಸುಮ್ಮನೆ ಇರಿ, ಈಗ ಆಲ್ರೆಡಿ ಓಕೆ. ಈ ಸಿನಿಮಾ ಬಂದು ನೋಡಿಲ್ಲ ಅಂತಂದ್ರೆ ಯಾವ ಕಂಟೆಂಟ್ ಜನ ಮಿಸ್ ಮಾಡ್ಕೋತಾರೆ? ಸಿನಿಮಾ ಬ್ರದರ್ ಸೋತ್ರೆ ನಮ್ಮ ಟೀಮಿಗೆ ಎಲ್ಲರಿಗೂ ಲಾಸ್ ಆಗುತ್ತೆ. ನನಗೆ ದುಡ್ಡು ಕಾಸು ತುಂಬ ಬರ್ತಾ ಬಿಡುತ್ತೆ. ನಾನು ಒಂದಿಷ್ಟು ವರ್ಷ ಹಿಂದೆ ಹೋಗ್ಬೋದು. ಬಟ್ ಇಂಥ ಒಂದು ಟೀಮು, ಇಂಥ ಒಂದು ಸಿನಿಮಾ ಸೋತ್ರೆ ನಿಜವಾಗ್ಲೂ ಈ ಥರದ 10 ಸಿನಿಮಾ ಮಾಡೋ ಶಕ್ತಿ ಇರೋವಂಥ ನಮ್ಮ ಸಿನಿಮಾ ಮಾತ್ರ ಅಂತಲ್ಲ, ಇನ್ನು ಈ ಸಿನಿಮಾ ಗೆದ್ರೆ ಈ ಥರದ ಬೇರೆ ಬೇರೆ ಥರ ಸಿನಿಮಾಗಳು ಟೀಮ್ಗೆ ಎಲ್ಲರಿಗೂ ಒಂದು ಬರೋದು. ಈಗ ನಮಗೆ ಹೆಂಗೆ ಬೇರೆ ಬೇರೆ ಸಿನಿಮಾಗಳು ಇನ್ಸ್ಪೈರ್ ಆಗಿ ಬರ್ತೀವೋ ಅದೇ ಥರ ಇನ್ನೂ ಬೇರೆಯವ್ರಿಗೆ ಕೆರೆಬೇಟೆ ಗೆಲ್ತು ಅಂತಂದರೆ ಇನ್ಯಾರಿಗೂ ಒಂದಿಷ್ಟು ಜನಕ್ಕೆ ಹೊಸೊಬ್ಬರು ಸಿನಿಮಾ ಗೆದ್ದುಬಿಡ್ತು, ಅಷ್ಟು ವರ್ಷ ಹೋರಾಟ ಖಂಡಿತ ಬೆಲೆ ಸಿಕ್ತು ಅನ್ನೋದು ಮೈಂಡ್ ಸೆಟ್ ಆಗೋಗ್ಬಿಟ್ಟು ಇದು ಸೋತು ಹೋಗ್ಬಿಡ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಎಷ್ಟೋ ಜನ ಕುಸ್ತೇ ಹೋಗ್ಬಿಡ್ತಾರೆ. ನಮ್ಮ ಟೀಮಲ್ಲ ಹೊರಗಡೆಯವರು, ಅಯ್ಯೋ ಕೆರೆಬೇಟೆ ಅಷ್ಟೆಲ್ಲ ಪ್ರಮೋಷನ್ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು, ಆದರೂ ಕೂಡ ಸಿನಿಮಾ ಹೀಗಾಗೋಯ್ತಲ್ಲ, ಇನ್ನು ನಾವೇನು ಮಾಡೋಕ್ಕಾಗತ್ತಿದೆ ಮೀರಿ. ಅದನ್ನು ಹೇಳ್ತಿರೋದು ಒಂದಿಷ್ಟು ಜನಕಾರ ಆಗುತ್ತೆ. ಅವರೆಲ್ಲರಿಗೂ ಧೈರ್ಯ ಬರಬೇಕಂದ್ರೆ ಯಾವತ್ತೂ ಏನು ಗೊತ್ತಾ ಬ್ರದರ್, ಹೊಸ ಸಿನಿಮಾಗಳು ಹೊಸ ಟೀಮ್ಗಳು ಗೆದ್ದಾಗ ಮಾತ್ರ ಒಂದು ಏನು ಆ್ಯಕ್ಟಿವ್ ಆಗಿರುತ್ತೆ ಇಂಡಸ್ಟ್ರಿ. ಇಲ್ಲ ಅಂತಂದರೆ ಏನು ಗೊತ್ತಾ, ಅದೇ ಮಾಮೂಲಿಯಾಗಿ ಹೊಸ ಥರದ್ದು ಕೊಡೋಕ್ಕಾಗಲ್ಲ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲೇ ತೊಗೊಳ್ಳಿ, ಈಗ ನಿಮ್ಮ ತೆಲುಗುಲಿ ಅಂತಂದ್ರೆ ಒಂದು ಕತೆ ಹೇಳಿ, ಅವರಲ್ದಿದ್ರೆ ಇವರಲ್ಲ ಅಂತೇಳಿ 3 ಆಪ್ಷನ್ ಸಿಗುತ್ತೆ. ಹೌದು, ಹೀರೋಗಳಿಗೆ ಈಗ ಡೈರೆಕ್ಟರ್ಗಳಾದ ಅಷ್ಟೇ, ಎಷ್ಟು ಸಿನಿಮಾಗಳು ನಮ್ಗೆ ಡೈರೆಕ್ಟರ್ಗಳು ತುಂಬ ಕಡಿಮೆ ಇಲ್ವಾ, ಹೀರೋಗಳು ತುಂಬ ಕಡಿಮೆ. ಈಗ ತೆಲುಗುಗೋ ತಮಿಳಿಗೋ ಹೋದ್ರೆ ನಿಮ್ಗೆ ಎಷ್ಟು ಆಪ್ಷನ್ಸ್ ಇದೆ ಹೇಳಿ? ಇಲ್ಲಿಲ್ಲ. ಅದು ಕಾರಣ ಏನು ಹೇಳಿ? ಈ ಒಂದೊಂದೇ ಗೆಲುವಾಗ್ತದೆ, ನಮಗೆ ಸಿಗಲಿ ಅನ್ನೋದಲ್ಲ, ನಮ್ಮ ಥರ ಸುಮಾರು ಜನಕ್ಕೆ ಎಲ್ಲರೂ ಕೂಡ. ಬಜೆಟ್ ಎಷ್ಟಾಗಿರ್ಬೋದು ಸರ್?
ಬಜೆಟ್ಟು ಈಗ ಕ್ವಾಲಿಟಿ ಪ್ರಕಾರ ನೋಡ್ಕೊಳಕ್ ಹೋದ್ರೆ ಹಬ್ಬ ಒಂದು 2-3 ಖರ್ಚಾಗಿರುತ್ತೆ. ಜಾಸ್ತಿ ಆಗಿದೆ ಬ್ರದರ್. ಜಾಸ್ತಿ ಅಂತಂದ್ರೆ ಎಷ್ಟು ಏನು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಿಮಗೆ ಬೆಂಗಳೂರು ಶೂಟಿಂಗ್ ಮಾಡೋದು ಈಸಿ, ಔಟ್ಡೋರೆಲ್ಲ ತುಂಬ ಖರ್ಚು. ಆಮೇಲೆ ನಿಮಗೆ ತಿಂಗಳುಗಟ್ಟಲೆ ನಾವು ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಶೂಟಿಂಗ್ ಸ್ಪಾಟಲ್ಲಿ ಎಷ್ಟು ಖರ್ಚಾಗುತ್ತೆ ಅದ್ರ ಅಷ್ಟೇ ಖರ್ಚು ಪೋಸ್ಟ್ ಪ್ರೊಡಕ್ಷನಲ್ಲಿ ಅದು ಹತ್ತತ್ರ ಆಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಮೀನ್ಸ್ ಓನ್ಲಿ ಪೋಸ್ಟ್ ಪ್ರೊಡಕ್ಷನ್ ಅಂತಲ್ಲ, ನಿಮ್ಗೆ ಏನು ಸಿನಿಮಾ ಖರ್ಚಾಗುತ್ತೆ ನಿಯರ್ಲಿ ಅದ್ರ 70% ಪ್ರಮೋಷನ್ಗೆ ದುಡ್ಡು ಹೋಗುತ್ತೆ. ನೀವು ಸಿನಿಮಾ ಎಕ್ಸಾಂಪಲ್ ಈಗ ಒಂದು 3 ಕೋಟಿ ರೂಪಾಯಿ ಸಿನಿಮಾ ಮಾಡಿದರೆ ಅಂದರೆ 1 ಕೋಟಿ ರೂಪಾಯಿ ನೀವು ಈಸಿ ಪ್ರಮೋಷನ್ಗೆ ಇಟ್ಕೊಳ್ಬೇಕು. ಇಲ್ಲ ರೀಚ್ ಮಾಡ್ಸೋಕ್ಕಾಗಲ್ಲ ನಿಮ್ಗೆ ಸಿನಿಮಾನೇ. ಕರ್ನಾಟಕ ಏನು ಸಣ್ಣದ ಹೇಳಿ, ಹೌದು ಅಲ್ವಾ? ನಾನು ಏನೇ ಮಾಡಿದ್ರು, ನೀವು ಯಾವ ಸೂಪರ್ ಸ್ಟಾರ್ ಇದ್ರು ನೋಡ್ರಿ, ದೊಡ್ಡ ಸ್ಟಾರೇ ಇರಲಿ, ಆ ಸಿನಿಮಾ ಪ್ರಮೋಷನ್ ಮಾಡಿದ್ವಿ. ಮೊನ್ನೆ ಕಾಟೇರನೆ ಅಂತ ಅನ್ಕೊಂಡು ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು, ಎಲ್ಲೆಲ್ಲೋ ಇವೆಂಟ್ಗಳು ಮಾಡಿದ್ರು. ನಾನು ಹೇಳಿದ್ದು ತುಂಬ ಮಾಡಿದ್ರು ಅನ್ನೋಕ್ಕಿಂತ ಒಂದು 4 ಕಡೆ ದೊಡ್ಡ ಇವೆಂಟ್ಗಳು ಮಾಡಿದ್ರು. ಹೌದು. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಪ್ರಮೋಷನ್ ಅನ್ನೋದು ಭಾರಿ ಜನಗಳಿಗೆ ಏನು ಗೊತ್ತೋ ಒಂದು ಕ್ಯೂರಿಯಾಸಿಟಿ ಹುಟ್ಟಬೇಕು. ಎಲ್ಲವೂ ಖರ್ಚು ತುಂಬ ಆಗಿದೆ ಬ್ರದರ್. ಖರ್ಚು ಅಂತಂದರೆ ವೇಸ್ಟ್ ಆಗಿಲ್ಲ. ಸಿನಿಮಾ ಕತೆಗೆ ಏನು ಬೇಕೋ ಅದೆಲ್ಲವನ್ನೂ ಮಾಡಿದ್ವಿ. ಕತೆ ಮೀನ್ಸ್ ಬರೀ ಸಿನಿಮಾ ಮೇಕಿಂಗ್ ಅಂತಲ್ಲ, ಅಲ್ಲಿಂದ ಹಿಡಿದು ಅಪ್ ಟು ಒಂದು ಪ್ರಮೋಷನ್ ತನಕನೂ ಕತೆ ಬಿಟ್ಟೆಲ್ಲೂ ಹೋಗಿಲ್ಲ ನಾವು. ಪ್ರಮೋಷನ್ ಸ್ಟೈಲು ಕೂಡ. ಓಕೆ. ಸಿನಿಮಾ ಇದೆ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ, ಏನಂತ ಹೇಳ್ತೀರಾ ವೀಕ್ಷಕರಿಗೆ? ಹೇಳಿ. ಈ ಥರ ಒಂದು ಸಿನಿಮಾ ಬರ್ತಿದೆ ಅಂದರೆ ಮಣ್ಣಿನ ಕತೆ ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ತುಂಬ ದಿನಗಳಾದಮೇಲೆ, ಅಂದರೆ ಒಂದು ರಾ ಕಂಟೆಂಟ್ ಮತ್ತು ಈ ಥರ ಸಿನಿಮಾ ಬಂದಾಗ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಥಿಯೇಟರ್ಗೆ ಬಂದು ನೋಡಿ, ಆಮೇಲೆ OTTಯಲ್ಲಿ ನೋಡಿಬಿಟ್ಟು ಅಯ್ಯೋ ಇದು ಇನ್ನೂ ಥಿಯೇಟರ್ ನೋಡಿದರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಒಂದು, ನಾನೇ ಇನ್ಫ್ಯಾಕ್ಟ್ ಮಾಡಿದ್ದೀನಿ, ನಾನೇ ಲೈವ್ ಎಕ್ಸಾಂಪಲ್ ಆ ಥರದಕ್ಕೆ ನನ್ನ ಎಕ್ಸಾಂಪಲ್ ತೊಗೋತೀನಿ. ಅದರಿಂದ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ನಿಮ್ಗೆ ಇಷ್ಟ ಆದರೆ 3 ಜನಕ್ಕೆ ಹೋಗಿ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಕೆಟ್ಟ ಕಮೆಂಟೇ ಕೊಡಿ. ಸೊ ಬಟ್ ದೆನ್ ಸಿನಿಮಾ ಬಂದು ನೋಡಿ ಮಾರ್ಚ್ 15ಕ್ಕೆ. ಸರ್ ನೀವು ಹೇಳೋದು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಖಂಡಿತವಾಗೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಈಗೇನು ಗೊತ್ತಾ, ಅನ್ನ ಬೆಂದಿದೆಯೋ ಬೆಂದಿಲ್ಲ ಅನ್ನೋದು ಇಡೀ ಅನ್ನ ಚರಿಗೆ ಒಳಗೆ ಕೈ ಹಾಕಷ್ಟು ನೋಡೋದು ಬೇಡ, ಒಂದು ಹಗಲು ನೋಡೋದು. ಅದೇ ಥರನೇ ನಮ್ಮ ಸಿನಿಮಾಗೆ ನಿಮಗೆ ಒಂದಿಷ್ಟು ಮುಷ್ಟಿ ಅನ್ನನ ಆಲ್ರೆಡಿ ಆಗಿದೆ. ಸಾಂಗ್ ಮುಖಾಂತರ ಇರ್ಬೋದು, ಟ್ರೈಲರ್ ಮುಖಾಂತರ ಇರ್ಬೋದು, ಟೀಸರ್ ಮುಖಾಂತರ ಇರ್ಬೋದು. ನಿಮಗೆ ಖಂಡಿತವಾಗೂ ಜಡ್ಜ್ ಮಾಡೋವಂಥ ಒಂದು ಶಕ್ತಿ, ಕೆಪಾಸಿಟಿ ಖಂಡಿತವಾಗೂ ನಮ್ಮ ಜನಕ್ಕಿದೆ. ಈ ಸಿನಿಮಾ ಚೆನ್ನಾಗಿದೆಯೋ, ಇದನ್ನು ನೋಡ್ಬೋದಾ, ಇವ್ರ ಯೋಗ್ಯತೆ ಏನು ಅನ್ನೋದು ಅದರಲ್ಲಿ ಕಂಡುಹಿಡಿದಿರ್ತಾರೆ. ಖಂಡಿತವಾಗೂ ನಿಮ್ಮ ಏನಾರು ಒಂದು ಭರವಸೆ ನಮ್ಮ ತಂಡದ ಮೇಲೆ ಇಟ್ಟಿದ್ರೆ ಅದನ್ನು ನಿರಾಸೆಗೊಳಿಸಲ್ಲ. ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಒಳ್ಳೆಯ ಸಿನಿಮಾ ಅಂದರೆ ನಿಮ್ಮೆಲ್ಲರಿಗೂ ಇಂಪ್ಯಾಕ್ಟ್ ಆಗೋವಂಥ ಸಿನಿಮಾ. ನೀವು ನೋಡಿದ್ಮೇಲೆ ನಿಮ್ಗೆ ಕಾಡಬೇಕು ಒಂದಿಷ್ಟು ದಿವಸ ಈ ಸಿನಿಮಾನೇ. ಕೆರೆಬೇಟೆನೇ ನಿಮ್ಮ ತಲೆಯಲ್ಲಿ ಅಟ್ಲೀಸ್ಟ್ ದಿವಸದಲ್ಲಿ ನೀವು ಎಷ್ಟೇ ಬ್ಯುಸಿ ಇದ್ದರೂ ಆ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಎಲ್ಲೋ ಒಂದು ಅವಾಗ ಸ್ಟ್ರೈಕ್ ಆಗ್ತಿರ್ಬೇಕು. ಆ ಥರ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇದ್ದರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋ ಎಲ್ಲ ಶಕ್ತಿ ಸಿನಿಮಾಗಿದೆ. ನಾವು ಕೂಡ ಈ ಥರ 10 ಸಿನಿಮಾಗಳು ಮಾಡೋವಂಥ ಒಂದು ಚೈತನ್ಯ ನೀವು ನಮಗೆ ಕೊಡ್ತೀವಿ. ನಿಮ್ಮೆಲ್ಲರೂ ಸಹಕಾರ ಇದ್ದು ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇಲ್ಲ ಹೆಂಗಿದ್ರು ನೋಡೋಣ, ಚೆನ್ನಾಗಿದೆ ಅಂತೆ, OTTಲಿ ಬರುತ್ತಂತೆ, ಅವ್ನ ಫ್ರೆಂಡ್ ಲಿಂಕ್ ಕಳಿಸ್ತಾನೆ ನೋಡೋಣ ಅಂತ ಕೂತ್ರೆ ನಮ್ಮ ಇಷ್ಟು ಇದು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಹಾಗೆ ಮಾಡ್ಬಿಡಿ. ಧೈರ್ಯ ಮಾಡಿ ಬೆಡ್ಶೀಟ್ ತೆಗೆದು ಎದ್ದು ಒಳ್ಳೆ ಸಿನಿಮಾ ಇದೆ ಅಂತಂದ್ರೆ ಹೊರಡ್ರಿ ಥಿಯೇಟರ್ ಕಡೆಗೆ. ಇಷ್ಟನ್ನು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ನೋಡೋದಲ್ಲ, ಮಾರ್ಚ್ 15ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.